ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆಯ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಹಾಗಾದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದು, ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಮುಂದೆ ಹೆಲ್ದಿ ರೆಸಿಪಿಯೊಂದಿಗೆ ಅದರ ಬೆನಿಫಿಟ್ಸೊಂದಿಗೆ ನಾನು ನನ್ನ ಜೀವನದಲ್ಲಾಗಿರೋ ಚೇಂಜಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಫಸ್ಟ್ ನಾನಿಲ್ಲಿ ತೊಂಡೆಕಾಯಿ ಪಲ್ಯನ ಮಾಡ್ತಾ ಇರೋದು. ತೊಂಡೆಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನೀವು ತೊಂಡೆಕಾಯಿ ಪಲ್ಯನ ಮಾಡ್ತಾ ಇರ್ತೀರ, ಅದರ ವೆರೈಟಿಗಳನ್ನ ಕೂಡ ನೀವು ಇಲ್ಲಿ ಮಾಡ್ತಾ ಇರ್ತೀರ. ಬಟ್ ಅದರದ್ದು ಯಾವಾಗ ನಾವು ಯೂಸ್ ಮಾಡಬೇಕು, ಯಾವ ಪ್ರಾಬ್ಲಮ್ ಇದ್ದಾಗ ಯೂಸ್ ಮಾಡಬೇಕು ಅಂತ ನಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ನಾನು ನಿಮಗೆ ಇದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ತೊಂಡೆಕಾಯಲ್ಲಿ ತುಂಬ ಹೇರಳವಾದಂಥ ಬೆನಿಫಿಟ್ಸ್ಗಳಿದೆ. ಡೈಲಿ ನಾವು ಮಾಡೇ ಮಾಡ್ತೀವಿ. ಕೆಲವೊಬ್ಬರಿಗೆ ಈ ತೊಂಡೆಕಾಯಿ ಏನಪ್ಪ ಅಂತಂದರೆ ಸೌತೆಕಾಯಿ ಜಾತಿಗೆ ಸೇರಿದ್ದು, ಇದರಲ್ಲಿ ಒಂಥರ ಲೊಳ್ಳೆ ಇರೋದ್ರಿಂದ ತುಂಬ ಜನ ಯೂಸ್ ಮಾಡಲ್ಲ. ಬಟ್ ಇದು ತುಂಬ ಸ್ಪೆಷಲ್ ಆದಂಥ ಕೆಲವೊಂದು ಪ್ರಾಪರ್ಟೀಸ್ನ ಇರೋದ್ರಿಂದ ಇದರಲ್ಲಿ ನಮಗೆ ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ. ನೀವು ನನ್ನ ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಎಣ್ಣೆ ಇಲ್ಲದೇ ಮಾಡ್ತಾ ಇರೋದ್ರಿಂದ ಫಸ್ಟ್ ಬಂದುಬಿಟ್ಟು ನಮಗೆ ಲೋ ಕ್ಯಾಲರಿ ಫುಡ್ ಇದು ಕೊಡುತ್ತೆ. ಆಮೇಲೆ ಯಾವುದೇ ರೀತಿಯಾದಂಥ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೂ ಕೂಡ ನಮಗೆ ಇದು ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ರೆಸಿಪಿಗಿಂತ ಜಾಸ್ತಿ ಇದರ ಬೆನಿಫಿಟ್ಸ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ತೊಂಡೆಕಾಯಿಯಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಇದು ಚೆನ್ನಾಗಿ ಬ್ಲಡ್ ಫ್ಲೋ ಆಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ ಇದರಲ್ಲಿ B2 ಅನ್ನುವಂಥ ಒಂದು ಅಂಶ ಚೆನ್ನಾಗಿ ಇರೋದ್ರಿಂದ ನಮಗೇನಾಗುತ್ತೆ, ನರ್ವಸ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ಎನರ್ಜಿ ಲೆವೆಲ್ನ ಕೊಡುತ್ತೆ. ಜೊತೆಗೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಕಿಡ್ನಿ ಸ್ಟೋನ್ಸ್ಗಳನ್ನ ಕಡಿಮೆ ಮಾಡುತ್ತೆ, ಯಾಕಂದರೆ ಇದರಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇದೆ. ಸೊ ಇನ್ನು ಯಾರ್ಯಾರಿಗೆಲ್ಲ ಅಲರ್ಜಿ ಇರುತ್ತೆ, ಅಲರ್ಜಿಗಳನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದರಲ್ಲಿ ಇರೋದ್ರಿಂದ ಕ್ಯಾನ್ಸರು, ಆಟೋಇಮ್ಯೂನು, ಆರ್ಥ್ರೈಟಿಸ್ ಅಂತ ಪ್ರಾಬ್ಲಮ್ಸ್ಗಳಿಂದ ಕೂಡ ನಮಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಯಾವುದಾದ್ರೂ ನೋವಾಗಿದ್ದರೆ, ಅಂದರೆ ಗಾಯ ಆಗಿದ್ದರೆ ಕೂಡ ಆ ಗಾಯನ ಇದು ಕಡಿಮೆ ಮಾಡೋಕ್ಕೆ ಕೂಡ ನಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಇಷ್ಟೇ ಅಲ್ಲದೆ ಇದನ್ನು ನಾವು ದಿನ ಯೂಸ್ ಮಾಡ್ತಾ ಬಂದರೆ ಏನಾಗುತ್ತೆ, ಯಾವುದಾದ್ರೂ ನಮಗೆ ಗೊತ್ತೇ ಇಲ್ಲದೆ ಇರೋ ಆಟೋಇಮ್ಯೂನ್ ಆಗಿರ್ಬೋದು ಅಥವಾ ಒಳಗಡೆ ಏನಾದರೂ ಒಂದು ಇನ್ಫೆಕ್ಷನ್ ಇದ್ದರೂ ಕೂಡ ಅದರ ಮುಖಾಂತರ ಇದು ಹೋರಾಡುತ್ತೆ. ಮತ್ತು ಕ್ಯಾನ್ಸರ್ನ ಕಡಿಮೆ ಮಾಡುವಂಥ ಈ ಒಂದು ಅಂಶನ ಸ್ಪೆಷಲಿ ಈ ತೊಂಡೆಕಾಯಲ್ಲಿ ಇದೆ. ಓಕೆ, ಸೊ ತೊಂಡೆಕಾಯಿನ ನೀವು ಸ್ಪೆಷಲಿ ಎಣ್ಣೆ ಇಲ್ಲದೆ ಯೂಸ್ ಮಾಡಿದಾಗ ಅದರ ಬೆನಿಫಿಟ್ಸ್ ಇನ್ನೂ ಹೇರಳವಾಗುತ್ತೆ. ಸೊ ಅದ್ರ ಜೊತೆ ನಿಮಗೆ ಇಲ್ಲಿ ಏನಾದರೂ ಕಜ್ಜಿ ಅಥವಾ ಚರ್ಮ ರೋಗದ ಯಾವುದೇ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಸೊ 1-2-3 ಸತಿ ನೀವು ಟ್ರೈ ಮಾಡಿ ನೋಡಿ, ಎಣ್ಣೆ ಇಲ್ಲದೆ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ, ಮತ್ತು ಅದು ಹೇಗಿತ್ತು ಅನ್ನೋದು ಕೂಡ ನನಗೆ ತಿಳಿಸಿ. ತುಂಬ ಸಿಂಪಲ್, ಒಗ್ಗರಣೆ ಐಟಮ್ಸ್ಗಳೆಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ, ಆಮೇಲೆ ಬೇಯಿಸಿಟ್ಕೊಂಡಿರೋವಂಥ ತೊಂಡೆಕಾಯಿನ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಅನ್ನ ಮಾಡುವಾಗಲೇ ಕುಕ್ಕರಲ್ಲಿ ಸ್ಟ್ಯಾಕ್ ಮೆಥಡಿಂದ ನಾನು ಏನು ಮಾಡಿದ್ದೀನಿ, ತೊಂಡೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಪ್ರೇಟಾಗಿ ಮಾಡ್ಬೋದು. ನಾನು ಯಾಕೆ ಕುಕ್ಕರಲ್ಲಿ ಅನ್ನ ಮಾಡೋದ್ರ ಜೊತೆ ತೊಂಡೆಕಾಯಿ ಬೇಯಿಸ್ಕೊಂಡೆ ಅಂದರೆ, ಫಸ್ಟು ನ್ಯೂಟ್ರಿಷನ್ ಅದರಲ್ಲೇ ಉಳಿಯುತ್ತೆ, ಯಾವುದೇ ರೀತಿ ನ್ಯೂಟ್ರಿಷನ್ ಲಾಸ್ ಆಗೋಲ್ಲ, ಆಮೇಲೆ ಗ್ಯಾಸ್ ಕೂಡ ಲಾಸ್ ಆಗೋಲ್ಲ, ಆಮೇಲೆ ಎಲ್ಲ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ಸ್ಟ್ಯಾಕ್ ಕುಕ್ಕಿಂಗ್ ಮಾಡೋದ್ರಿಂದ ಅಲ್ಲೇ ಉಳಿಯುತ್ತೆ. ಸೊ ಮೇನ್ ನಮಗೆ ಫುಡ್ಡಲ್ಲಿರೋ ನ್ಯೂಟ್ರಿಷನ್ಸ್ಗಳು ಹಾಳಾಗಿ ಹೋಗಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ಟ್ಯಾಕ್ ಕುಕ್ಕಿಂಗ್ ಮೆಥಡ್ನ ಯೂಸ್ ಮಾಡೋದು. ಸ್ಟ್ಯಾಕ್ ಕುಕ್ಕಿಂಗ್ ಅಂದರೆ ನಾವು ಏನೇನು ಅಡುಗೆ ಮಾಡ್ತಾ ಇರ್ತೀವಲ್ಲ, ಅನ್ನನ ಬೇಯಿಸ್ಕೊಳ್ಳೋ ಟೈಮಲ್ಲೇ ಒಂದು ಚಿಕ್ಕ ಡಬ್ಬದಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು ಅವತ್ತಿಗೇನು ಅಡುಗೆ ಮಾಡ್ತಾ ಇರ್ತೀವಿ ಆ ತರಕಾರಿಗಳನ್ನೆಲ್ಲ ಒಂದೇ ಟೈಮಲ್ಲಿ ಬೇಯಿಸ್ಕೊಳ್ಳೋದು ಅಂತ ಅದರ ಅರ್ಥ. ಸೊ ಅದನ್ನು ನಾವು ಯೂಸ್ ಮಾಡಿ ನಾನು ತೊಂಡೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಬೇಸಿಕ್ ಮಸಾಲೆಗಳನ್ನ ಹಾಕಿಬಿಟ್ಟು ನಾನಿಲ್ಲಿ ತೊಂಡೆಕಾಯಿನ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ತೊಂಡೆಕಾಯಿ ಬೇಯಿಸುವಾಗ ಏನು ಸ್ವಲ್ಪ ನೀರು ಇತ್ತಲ್ಲ ತೊಂಡೆಕಾಯಲ್ಲಿ, ಅದೇ ನೀರನ್ನು ನಾನಿಲ್ಲಿ ಯೂಸ್ ಮಾಡಿ ಹಾಕ್ಕೊಂಡು ಈ ಮಸಾಲೆಗಳು ಮತ್ತು ತೊಂಡೆಕಾಯಿಗೆ ಮಸಾಲೆಗಳು ಅಂಟ್ಕೊಳ್ಳೋವರೆಗೂ ನಾನಿಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ತೊಂಡೆಕಾಯಿನ ತುಂಬ ಜನ ಇಷ್ಟಪಡಲ್ಲ, ಯಾಕಂದರೆ ಸ್ವಲ್ಪ ಹಸಿರೆ ಥರ ಇರುತ್ತೆ, ಕಹಿ ಅಂತ ಏನು ಕರಿತೀವಲ್ಲ ಆ ಥರ ಇರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡಲ್ಲ ಅಂತ ಅಂದ್ಕೊತಾರೆ. ಬಟ್ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ, ಯಾಕಂದರೆ ಇದರಲ್ಲಿರುವಂಥ ಬೆನಿಫಿಟ್ಸ್ಗಳು ತುಂಬಾ ಇದೆ. ಸ್ಪೆಷಲಿ ಡಯಾಬಿಟಿಸ್ ಪೀಪಲ್ಗೆ ಇದು ತುಂಬ ಒಳ್ಳೆಯದು. ಮತ್ತು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗಾಗಿರಬಹುದು, ಮತ್ತು ಡೈಜೆಷನ್ ಆಗ್ತಾಯಿಲ್ಲ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡಬೇಕು, ಯಾಕಂದರೆ ಇದು ಅಷ್ಟು ಒಳ್ಳೆ ಬೆನಿಫಿಟ್ಸ್ ನಮಗೆ ಕೊಡುತ್ತೆ. ಸೊ ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜದ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ತೊಂಡೆಕಾಯಿನ ಎಲ್ಲ ಮಸಾಲೆನ ಹೀರ್ಕೊಂಡ್ಮೇಲೆ ನಾನಿಲ್ಲಿ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಪ್ಪ ಅಂತಂದರೆ, ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ 1-2 ಸ್ಪೂನ್ ಅಂತ ಅಷ್ಟೇ ನಾನಿಲ್ಲಿ ಯೂಸ್ ಮಾಡಿರೋದು.
ಅದಾದಮೇಲೆ ಎಣ್ಣೆ ಟೇಸ್ಟ್ಗೆ ಮತ್ತು ನಮಗೆ ಒಳ್ಳೆ ಕೊಲೆಸ್ಟ್ರಾಲ್ ಗುಡ್ ಫ್ಯಾಟ್ ಹೋಗಬೇಕಲ್ಲ ದೇಹಕ್ಕೆ, ಬಿಕಾಸ್ ನಾನಿಲ್ಲಿ ಎಣ್ಣೆ ಇಲ್ಲದೆ ಅಡುಗೆ ಮಾಡ್ತಾ ಇರೋದ್ರಿಂದ. ಸೊ ಹಸಿ ತೆಂಗಿನಕಾಯಿ ತುರಿನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಹಸಿ ತೆಂಗಿನಕಾಯಿ ತುರಿನ ಯಾವಾಗಲೂ ಆ್ಯಡ್ ಮಾಡೋದು. ಸೊ ಅದನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಏನು ಪಾತ್ರೆ ಬಿಸಿ ಇರುತ್ತೆ ಅಥವಾ ತರಕಾರಿ ಏನು ಬಿಸಿ ಇರುತ್ತಲ್ಲ ಅಷ್ಟರಲ್ಲೇ ಆ ತೆಂಗಿನಕಾಯಿನ ಬೇಯಿಸ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಆಯಿಲ್ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಬೇಕಾಗಿರುವಂಥ ಆಯಿಲ್ ಏನಿದೆ ಅದು ನಮ್ಮ ದೇಹನ ಸೇರುತ್ತೆ. ಆದಷ್ಟು ನೀವು ರಿಫೈನ್ಡ್ ಆಯಿಲ್, ರಿಫೈನ್ಡ್ ಸಾಲ್ಟ್, ರಿಫೈನ್ಡ್ ಶುಗರ್ ಈ ಥರ ರಿಫೈನ್ಡ್ ಪ್ರಾಡಕ್ಟ್ಸ್ಗಳನ್ನ ಬಿಟ್ಟು ನಾರ್ಮಲಾಗಿ ನಮ್ಮ ಹಳೆಯ ಕಾಲದ ಪದ್ಧತಿಯಲ್ಲಿ ಯಾವ ರೀತಿ ಅಡುಗೆಗಳನ್ನ ಮಾಡ್ತಾಯಿದ್ರೋ ಅದನ್ನು ಯೂಸ್ ಮಾಡಿ. ಎಣ್ಣೆ ಬಿಟ್ಟರೆ ದೇಹಕ್ಕೆ ತುಂಬ ಒಳ್ಳೆಯದು. ಯಾಕಪ್ಪ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗಿಬಿಟ್ರೆ 90% ಆಫ್ ನಿಮ್ಮ ಹೆಲ್ತ್ ಅಲ್ಲೇ ಚೆನ್ನಾಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಆದಮೇಲೆ ಅದನ್ನು ಮುಚ್ಚಿಟ್ಟೆ ಸ್ವಲ್ಪ ಹೊತ್ತು ಅದೆಲ್ಲ ಆವಿಯಲ್ಲಿ ಬೇಯ್ಕೊಳ್ಳಿ ಅಂತ. ಆಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಚಪಾತಿ ಮತ್ತು ರೈಸ್ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಾಳೆ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಭೇಟಿ. ಬಾಯ್.